ಮೈಸೂರಿನ ಜೈಲಿನಲ್ಲಿ ಕೈದಿಯೊಬ್ಬ ಸಾವನ್ನಪ್ಪಿದ್ದಾನೆ. ಅದು ಕೂಡ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತಹ ಕೈದಿ ಸಾವನ್ನಪ್ಪಿರುವಂಥದ್ದು. ಎಸೆನ್ಸ್ ಅನ್ನು ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ದ ಕೈದಿ ರಮೇಶ್ ಸಾವನ್ನಪ್ಪಿರುವಂಥದ್ದು. ಮೈಸೂರಿನ ಜೈಲಿನಲ್ಲಿ ಕೈದಿಗಳ ಸಾವಿನ ಸಂಖ್ಯೆ ಈ ಮೂಲಕ 3ಕ್ಕೆ ಏರಿಕೆಯಾಗಿದೆ. ಮೈಸೂರು ಜೈಲಿನಲ್ಲಿ ಮತ್ತೊಬ್ಬ ಕೈದಿ ಸಾವನ್ನಪ್ಪಿರುವಂಥದ್ದು. ಈ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೈದಿ ಜೈಲಿನ ಒಳಗೇನೆ ಈ ಎಸೆನ್ಸ್ ಅನ್ನೋದನ್ನು ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ದು. ಅವರ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ಆಸ್ಪತ್ರೆಯಲ್ಲಿ ಈಗ ಕೊನೆ ಉಸಿರೆಳೆದಿರುವಂಥದ್ದು. ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ ಮೈಸೂರಿನ ಜೈಲಿನಲ್ಲಿ ಕೈದಿಗಳ ಸಾವಿನ ಸಂಖ್ಯೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಮೈಸೂರಿನ ಜೈಲಿನಲ್ಲಿ ಸಾವಿಗೀಡಾದವರ ಸಂಖ್ಯೆ 3ಕ್ಕೆ ಏರಿಕೆ ಆಗಿರುವಂಥದ್ದು. ಯಾಕಾಗಿ ನಿರಂತರವಾಗಿ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಪ್ರೇಮ್, ಡಿಸೆಂಬರ್ 26ನೇ ತಾರೀಕು ಈ ಒಂದು ಅಂದರೆ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಈ ರೀತಿಯಾಗಿ ಬೇಕರಿ ಐಟಮ್ಗಳನ್ನ ತಯಾರು ಮಾಡುವಂಥ ಒಂದು ಘಟಕ ಇದೆ. ಆ ಒಂದು ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 3 ಕೈದಿಗಳು, ಅಂದರೆ ಇವರು ವಿವಿಧ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ 3 ಕೈದಿಗಳು ಬೇರೆ ಬೇರೆ ಜಿಲ್ಲೆಯವರು. ಇದು ಏನು ಬೇಕರಿ ಐಟಮ್ಸ್ಗೆ ಬಳಸುವಂತಹ ಎಸೆನ್ಸ್ ಎನ್ನುವಂತಹ ಒಂದು ದ್ರವರೂಪದ ಇದನ್ನು ಇವರು ಈ 3 ಕೂಡ ಕುಡಿದಿದ್ದಾರೆ. ಪರಿಣಾಮವಾಗಿಯೇ ಅವ್ರು 3 ಕೂಡ ಅಸ್ವಸ್ಥಗೊಂಡಿದ್ದರು. ತಕ್ಷಣದಲ್ಲೇ ಅವರನ್ನು ಮೈಸೂರಿನ KR ಆಸ್ಪತ್ರೆಗೂ ಕೂಡ ದಾಖಲು ಮಾಡಿಕೊಡಲಾಗಿತ್ತು. ಒಟ್ಟು 3-4 ದಿನಗಳ ಒಟ್ಟು 3 ಕೈದಿಗಳ ಮೃತಪಟ್ಟಿದ್ದಾರೆ. ನಿನ್ನೆವರೆಗೂ ಕೂಡ ಈ ಸಾವಿನ ಸಂಖ್ಯೆ 2 ಇತ್ತು. ಇವತ್ತು ಮತ್ತೊಬ್ಬ ಕೈದಿಯು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂಥದ್ದು. ಈ ರೀತಿಯಾಗಿ ಇಷ್ಟು ದೊಡ್ಡ ಪ್ರಮಾಣದ ಎಸೆನ್ಸನ್ನು ಇವರು ಕುಡಿಯೋದಕ್ಕೆ ಕಾರಣ ಏನು, ಮತ್ತು ಎಸೆನ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಬೇಕರಿ ಪದಾರ್ಥ ಮಾಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗಿತ್ತು ಅಷ್ಟು ಪ್ರಮಾಣವೆಲ್ಲ ಕೊಟ್ಟಿದ್ರೋ ಇಲ್ವೋ, ಮತ್ತು ಉದ್ದೇಶಪೂರ್ವಕವಾಗಿ ಇವರು ಇದನ್ನು ಕುಡಿದಿದ್ರು ಅಥವಾ ಈ ಮೂಲಕವಾಗಿ ಮತ್ತು ಬರೆಸುವಂತಹದ್ದೇನಾದರೂ ಟ್ಯಾಕ್ಟಿಕ್ಕನ್ನು ಕೈದಿಗಳು ಕಂಡುಕೊಂಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರಾಗೃಹ ಅಧಿಕಾರಿಗಳು ಇಲಾಖಾ ಮಟ್ಟದ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಒಟ್ಟು ಇದು ಡಿಸೆಂಬರ್ 26ನೇ ತಾರೀಕು ಆದಂತಹ ಘಟನೆ. 26ನೇ ತಾರೀಕೆ ಇವರೆಲ್ಲರೂ ಕೂಡ ಅಸ್ವಸ್ಥರಾಗಿ ಮೈಸೂರಿನ KR ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇವತ್ತು ಆ 3 ಕೈದಿಗಳು ಕೂಡ ಮೃತಪಟ್ಟ ರೀತಿಯಲ್ಲಿ ಆಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.